ತುಂಬಾ ಟಯರ್ಡ್ನೆಸ್ ಇದೆ, ತುಂಬ ಸುಸ್ತು, ಮೈಕೈ ನೋವಿದೆ, ಮಸಲ್ಸ್ ಎಲ್ಲ ಪೇಯ್ನು, ಮೊಣಕಾಲು ನೋವು ಅನ್ನೋ ಟೈಮಲ್ಲಿ ಈ ಐಟಮ್ನ ಯೂಸ್ ಮಾಡ್ಕೋಬೇಕು. ಗ್ರ್ಯಾಜುಯಲಿ ಅದು ಕಡಿಮೆ ಆಗ್ತಾ ಬರುತ್ತೆ. 1 ಸ್ಪೂನ್ ಡೈಲಿ ಎಳ್ಳು ತಿನ್ನೋದ್ರಿಂದ ಅದರಲ್ಲಿ 100 ಗ್ರಾಮ್ಸ್ ಮ್ಯಾಗ್ನೀಷಿಯಮು, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ, ಅಮಿನೋ ಆಸಿಡ್ಸು. ಇದು ಮೂಳೆ ಗಟ್ಟಿಯಾಗಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಗಸಗಸೆನೂ ಅಷ್ಟೇ, ತಲೆನೋವು, ತಲೆನೋವು ಬರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ, ನಿದ್ದೆ ಚೆನ್ನಾಗಾಗುತ್ತೆ. ಒಮೆಗಾ 3, ಒಮೆಗಾ 6 ಇವೆಲ್ಲ ಫ್ಯಾಟಿ ಆ್ಯಸಿಡ್ ಎಲ್ಲ ಇದೆ ಇದರಲ್ಲಿ, ಬಿಳಿ ಎಳ್ಳಲ್ಲಿ. ಬಾದಾಮಿಲೂ ಅಷ್ಟೇ, ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾರ್ಟಿಗೆ ಒಳ್ಳೆಯದು. ಈ 3 ಐಟಮ್ನ ಯೂಸ್ ಮಾಡಿ 50 ಗ್ರಾಮ್ಸ್ನ ಯೂಸ್ ಮಾಡ್ಕೋಬೇಕು. ಹುರಿಯೋದೆಲ್ಲ ಏನು ಬೇಡ, ಡೈರೆಕ್ಟ್ ಹಾಗೇ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಆ ಮಿಕ್ಸಿ ಜಾರ್ಗೆ ಹಾಕಿದಾಗ ಸ್ವಲ್ಪ ಇದರಲ್ಲಿ ಎಳ್ಳಲ್ಲಿ ಮತ್ತು ಬಾದಾಮಿಲಿ ಎಣ್ಣೆ ಅಂಶ ಇರುತ್ತಲ್ಲ, ಅದು ಸ್ವಲ್ಪ ಬಿಟ್ಟಂಗೆ ಆಗುತ್ತೆ, ಏನು ತೊಂದರೆ ಇಲ್ಲ. ನೈಸಾಗಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಈಗೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ, ಈ ಥರ ಪೌಡ್ರ್ ಆಗುತ್ತೆ. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡು ಒಂದು 10 to 15 ಡೇಸ್ಗೆ ಒಂದೊಂದ್ಸಲ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ದಿನಕ್ಕೆ 2 ಸಲ ಯೂಸ್ ಮಾಡ್ತಾಯಿದ್ರೆ ಗ್ರ್ಯಾಜುಯಲಿ ಸ್ವಲ್ಪನೇ ಸುಸ್ತು, ಮೊಣಕಾಲು ನೋವು, ಬ್ಯಾಕ್ ಪೇಯ್ನು ಈ ಥರದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ಹೇಗೆ ಮಾಡೋದು ಅಂತಂದರೆ, 1 ಕಪ್ ಹಾಲನ್ನ ಕಾಯೋದಕ್ಕೆ ಇಡಬೇಕು. ಮಕ್ಳಿಗೆ ಮಾಡೋಂಗಿದ್ರೆ ಕೆಂಪು ಸಕ್ಕರೆ ಯೂಸ್ ಮಾಡ್ಕೋಬೋದು. ದೊಡ್ಡವ್ರಿಗೆ ಮಾಡ್ತೀವಿ ಅನ್ನೋಂಗಿದ್ರೆ ಬೆಲ್ಲ ಯೂಸ್ ಮಾಡಬೇಕು, ಸಕ್ಕರೆ ಬೇಡ. ಸಕ್ಕರೆ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಇದು ಬೆಲ್ಲ ಕರಗೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಮಕ್ಳಿಗೆ ಮಾಡ್ಕೊಡೋಂಗಿದ್ರೆ 1 ಸ್ಪೂನ್ ಹಾಕಿದ್ರೆ ಸಾಕು. ದೊಡ್ಡವ್ರಿಗಾದರೆ 2 ರಿಂದ 2.5 ಸ್ಪೂನು ಈ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಪೌಡ್ರನ್ನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಬೇಕು. ಪೌಡ್ರ್ ಹಾಕಿದ್ದಾದಮೇಲೆ ತುಂಬ ಎಲ್ಲ ಕುದಿಸೋಕ್ಕೆಲ್ಲ ಹೋಗಬಾರ್ದು. ಜಸ್ಟ್ ಒಂದು ಅರ್ಧ ನಿಮಿಷ ಕುದಿಸಿದ್ರೆ ಸಾಕು. ಒಳ್ಳೆ ರಿಸಲ್ಟ್ ಬೇಕು ಅನ್ನೋಂಗಿತ್ತು ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಯೂಸ್ ಮಾಡೋದು ಬೆಟರು. ಕೆಲವರು ಹಾಲು ಇಷ್ಟಪಡಲ್ಲ, ಅಂಥವ್ರು ಬೇಕಂದರೆ ಬಿಸಿ ನೀರಿಗೆ ಈ ಪೌಡ್ರ್ ಹಾಕ್ಕೊಂಡು ಕುಡಿಬೋದು. ನಾನೀಗ ಇದಕ್ಕೆ 2 ಸ್ಪೂನ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಇದು ಗಂಟಾಗೋದು ಆ ಥರದ್ದೆಲ್ಲ ಏನಾಗಲ್ಲ. ಡೈರೆಕ್ಟ್ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ, ರೆಡಿಯಾಗಿದೆ. ಬಿಡದೆ ಕಂಟಿನ್ಯೂಸ್ ಆಗಿ 1 ಮಂತ್ ಇಲ್ಲ 2 ಮಂತ್ಸ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸುಸ್ತು, ನಿಶಕ್ತಿ, ಮಂಡಿ ನೋವು, ಬ್ಯಾಕ್ ಪೇಯ್ನು, ಆ್ಯಂಟಿ ಏಜಿಂಗ್ ಥರ ಕೆಲಸ ಮಾಡೋ ಡ್ರಿಂಕ್ ರೆಡಿ ಆಯಿತು.